ಆ ಸತ್ಯ ಒಪ್ಕೊಂಡಲೇ ಇರಲಿ. ಈ ದೇಶದಲ್ಲಿ ನಿಜವಾದಂತಹ ಹೋರಾಟಗಾರರು ಇದ್ದಾರೆ, ಕೆಲವರು ಬುದ್ಧಿಜೀವಿಗಳು ಇದ್ದಾರೆ, ಬರಡು ಬುದ್ಧಿಜೀವಿಗಳು ಇದ್ದಾರೆ. ಇಂಥವರಿಗೆ ಕೆಲವು ವಿಷಯ ಹೇಳಿದಾಗ ಸತ್ಯ ಕಹಿ ಆಗ್ಬೋದು, ಸಿಹಿ ಆಗ್ಬೋದು ಸ್ನೇಹಿತರೆ. ಯಾಕೆಂದ್ರೆ ಈ ಎಲ್ಲ ಹಗರಣಗಳು ಕೂಡ ಕಳೆದ 30 ವರ್ಷಗಳಲ್ಲಿ ಏನು ಜಾಸ್ತಿ ಆಗ್ತಾ ಇದೆ, ಕೇಂದ್ರದಲ್ಲಾಗ್ಲಿ ಅಥವಾ ರಾಜ್ಯದಲ್ಲಾಗ್ಲಿ ಎಲ್ಲಾ ರೀತಿಯ ಪಕ್ಷಗಳು ಅಧಿಕಾರಕ್ಕೆ ಬರ್ತಾರೆ. ಒಂದಲ್ಲ ಒಂದು ಹಗರಣಗಳಲ್ಲಿ ಅವರು ಸಿಕ್ಕಾಕೊಂಡು ಕೊನೆಗೆ ಮನೆಗೆ ಹೋಗ್ತಾರೆ. ಅಂದ್ರೆ ಎಲೆಕ್ಷನ್ ಆಗುತ್ತೆ, 10 ವರ್ಷ ಆದ್ಮೇಲೆ ಅವ್ರನ್ನ ಅಧಿಕಾರಕ್ಕೆ ತರ್ತಾರೆ. ಈ 10 ವರ್ಷ ಆದ್ಮೇಲೆ ಈ ಪಕ್ಷ ಹಗರಣಗಳು ಸಿಗುತ್ತೆ, ಮತ್ತೆ ಎಲೆಕ್ಷನ್ ಆಗುತ್ತೆ, ಇನ್ನೊಂದು ಹೊಸ ಮುಖ ಕಾಣಿಸುತ್ತೆ ಸ್ನೇಹಿತರೆ. ಅಂದ್ರೆ ಯಾಕೆ ಹೇಳ್ತಾ ಇದ್ರೆ, ಏನು ಪ್ರಜಾಪ್ರಭುತ್ವ ಅಂತ ನಾವು ಕರಿತಾ ಇದೀವಿ, ಇದು ಹೇಳ್ಕೊಡುವಂತ ಪ್ರಜಾಪ್ರಭುತ್ವ ಅಲ್ಲ. ಇದು ಶ್ರೀಮಂತರಿಗೆ, ಬಂಡವಾಳಶಾಹಿಗಳಿಗೆ ಇರುವಂತಹ ಪ್ರಜಾಪ್ರಭುತ್ವ, ಜನಸಾಮಾನ್ಯರಿಗೆಲ್ಲ ಇದು. ಒಂದು ಕಾಲದಲ್ಲಿ ಇತ್ತು ಪ್ರಜಾಪ್ರಭುತ್ವ. 100-150 ವರ್ಷಗಳಿಂದ ಫ್ರಾನ್ಸ್ ಅಲ್ಲಾಗ್ಲಿ, ಅಮೆರಿಕದಲ್ಲಾಗ್ಲಿ, ಜರ್ಮನ್ ಅಲ್ಲಾಗ್ಲಿ ಈ ಒಂದು ಪ್ರಜಾಪ್ರಭುತ್ವದ ಪರಿಕಲ್ಪನೆ ನಿಜವಾದಂತಹ ಆ ಒಂದು ಜನತೆ ಹೋರಾಟದ ಮುಖಾಂತರ ಏನ್ ತಗೊಂಬಂದ್ರು, ಈ ಪ್ರಜಾಪ್ರಭುತ್ವ ಕೊಳ್ತೋಗಿದೆ. ಇನ್ನು ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕಾಗಿದೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗೋದು. ಯಾಕಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಇವತ್ತು ನಾವೇನ್ ನೋಡ್ತಾ ಇದ್ದೀವಿ, ಹಗರಣ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಮತ್ತೆ ಈ ಸಮಸ್ಯೆ ಬಗೆಹರಾಗಲ್ಲ ಸ್ನೇಹಿತರೆ. ನೋಡಿದವರಿಗಾಗಿರ್ಲಿ ಅಥವಾ ಓದೋರಿಗಾಗಿರ್ಲಿ ಗೊತ್ತಿರ್ಬೋದು, 1917ನೇ ಇಸ್ವಿನಲ್ಲಿ ಮಹಾನ್ ಕಾರ್ಮಿಕ ವರ್ಗದ ನಾಯಕ ಲೆನಿನ್ ಅವರ ನೇತೃತ್ವದಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಯಿತು. ವೈಜ್ಞಾನಿಕ ಸಮಾಜವಾದನ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಷ್ಯಾದಲ್ಲಿ ತಗೊಂಬಂದು, ಅಲ್ಲಿಂದ 1990ನೇ ಇಸ್ವಿವರೆಗೂ ಕೂಡ ಯಾವ ರೀತಿ ರಷ್ಯಾ ಬೆಳೆದು ಬಂತು, ಇಡೀ ಪ್ರಪಂಚದಲ್ಲೇ ಒಂದು ಉನ್ನತ ಮಟ್ಟಕ್ಕೆ ಹೋಯ್ತದು ರಷ್ಯಾ. ಅದ್ರ ಬಗ್ಗೆ ಇತಿಹಾಸನ ಓದ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂತಂದ್ರೆ ರಷ್ಯಾ ಯಾವ ರೀತಿ ಇಡೀ ವಿಶ್ವದಲ್ಲಿ ಯಾರು ಕೂಡ ಸಾಧನೆ ಮಾಡಕ್ಕಾಗದೇ ಇರುವಂತಹ ಎಲ್ಲ ವಿಷಯದಲ್ಲೂ ಕೂಡ ಸಾಧನೆ ಮಾಡ್ತು ರಷ್ಯಾ. 1949 ಇಸ್ವಿಯಲ್ಲಿ ಚೈನಾದಲ್ಲಿ ಕ್ರಾಂತಿ ಆಯಿತು. ಗ್ರೇಟ್ ಮ್ಯಾನ್ ಮಾವೋ ಸೆತುಂಗ್ ಅವರ ನೇತೃತ್ವದಲ್ಲಿ ಕ್ರಾಂತಿ ಆಯಿತು ಸ್ನೇಹಿತರೆ. ಅಲ್ಲೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಚೈನಾ ಮುಂದುವರಿತು. ಅದೇ ತರ ವಿಯೆಟ್ನಾಂ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಈ ರೀತಿ ಸುಮಾರು 10-15 ರಾಷ್ಟ್ರಗಳು ಪ್ರಪಂಚದಲ್ಲಿ ಸಮಾಜವಾದ ಬಂಧದಿಂದ ಆ ದೇಶ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರೆದ್ರು. ಉನ್ನತ ನೀತಿ, ನೈತಿಕತೆ, ಸಾಮಾಜಿಕ, ಶೈಕ್ಷಣಿಕವಾಗಿ, ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಕಾರ್ಮಿಕ ಅವರ ಕಾರ್ಖಾನೆಗಳಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಒಂದು ಸಮಾಜ ಬೆಳೆದು ಬಂತು. ಅಂದ್ರೆ ಏನ್ ತೋರಿಸುತ್ತೆ, ಬಂಡವಾಳಶಾಹಿ ವ್ಯವಸ್ಥೆ ಕೊಳ್ತೋಗಿದೆ, ಸಾಮ್ರಾಜ್ಯಶಾಹಿಗಳು ಕೊಳ್ತೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಯುದ್ಧಗಳು ಬೆಳೀತಾ ಇದೆ. ಅಮೆರಿಕ ಇರಾನ್ ಮೇಲೆ, ಇರಾಕ್ ಮೇಲೆ ಅಥವಾ ಸೌದಿ ಅರೇಬಿಯಾ ಮೇಲೆ ಆಗಿರ್ಬೋದು, ಆಫ್ಘಾನಿಸ್ತಾನ ಆಗಿರ್ಬೋದು, ಎಲ್ಲ ದೇಶದಲ್ಲೂ ಅಮೆರಿಕ ಯುದ್ಧಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ಲಾಭ 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 ಲಾಭ, ಹಣ ಹಣ ಹಣ. ಕಾರ್ಮಿಕರನ್ನ ಶೋಷಣೆ ಮಾಡಿ, ಯುವಕರನ್ನ ಶೋಷಣೆ ಮಾಡಿ, ಎಷ್ಟು ಲಾಭ ಬರುತ್ತೋ ಅಷ್ಟು ಲಾಭ ಮಾಡಿ. ಲಾಭ ಬರದೇ ಇದ್ರೆ, ಆ ದೇಶ ನಿಮಗೆ ಶರಣಾಗ್ತಾ ಇದ್ರೆ ಆ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಇವತ್ತು ಸಾಮ್ರಾಜ್ಯಶಾಹಿಗಳ ಅಟ್ಟಹಾಸ ನಡೀತಾ ಇದೆ. ಅದೇ ತರ ನಮ್ಮ ದೇಶದಲ್ಲೂ ಕೂಡ ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇವರು ಕೂಡ ಸಾಮ್ರಾಜ್ಯಶಾಹಿಗಳಾಗಿದ್ದಾರೆ. ಆದ್ರಿಂದ ಈ ಹಗರಣಗಳನ್ನ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಉನ್ನತ ನೀತಿ, ಮೌಲ್ಯ ಈ ಎಲ್ಲ ಆಧಾರದ ಮೇಲೆ ಸಮಾಜವಾದದ ಕ್ರಾಂತಿ ಆಗಬೇಕಾಗಿದೆ ದೇಶದಲ್ಲಿ. ಸಮಾಜವಾದ ಬಂದ್ರೆ ಮಾತ್ರ ಸಾಧ್ಯ. ಆದ್ರೆ ಇವತ್ತು ಬೇಗ ಬಂದ್ಬಿಡುತ್ತಾ ಸಮಾಜವಾದ ಬೇಕು ಅಂತಂದ್ರೆ? ಹಾಗಲ್ಲ ಸ್ನೇಹಿತರೆ, ಈ ಸಮಾಜವಾದ ಬರ್ಬೇಕಂತಂದ್ರೆ ನಾವು ಸಂಘಟಿತರಾಗಬೇಕಾಗುತ್ತೆ. ನೈಜವಾದಂತಹ ಸಮಾಜವಾದ ಪರಿಕಲ್ಪನೆಯಲ್ಲಿ ಒಂದು ಕಮ್ಯುನಿಸ್ಟ್ ವ್ಯವಸ್ಥೆಯಲ್ಲಿ ಪಕ್ಷದಲ್ಲಿ ನಾವು ಸಂಘಟಿತರಾಗಬೇಕಾಗುತ್ತೆ.
ಅವಾಗ ಮಾತ್ರ ಸಾಧ್ಯ, ಕ್ರಾಂತಿ ಮಾಡೋದ್ರ ಮುಖಾಂತರ ಸಾಧ್ಯ ಸ್ನೇಹಿತರೆ. ಹಾಗಾಗಿ ಈ ದೇಶನ ನಾವು ಬದಲಾವಣೆ ಮಾಡಬೇಕಾದ್ರೆ ಇವತ್ತೇನು ಹೋರಾಟ ಬೆಳೀತಾ ಇದೆ, ಈ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಹೋರಾಟಗಳನ್ನ ನಾವು ಬೆಳೆಸಬೇಕಾಗಿದೆ ಸ್ನೇಹಿತರೆ. ಆ ದೃಷ್ಟಿಯಿಂದ ನಾವುಗಳು ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬಾರ್ದು. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಹೋರಾಟಗಳನ್ನ ಬೆಳೆಸ್ತಾ ಪ್ರತಿಯೊಬ್ಬರು ಕೂಡ ನಮ್ಮ ದೇಶದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಅಶೋಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ಈ ರೀತಿ ಹಲವಾರು ಹೋರಾಟ ಕ್ರಾಂತಿಕಾರಿಗಳು ಯಾರಿದ್ದಾರೆ ಅವರ ಪುಸ್ತಕಗಳನ್ನ ನಾವು ಓದಬೇಕು, ಅವರ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ಮುಂದಿನ ಹೋರಾಟಕ್ಕೆ ನಾವೆಲ್ಲ ಸಿದ್ಧತೆ ಆಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ಕಲಾಬ್ ಜಿಂದಾಬಾದ್, ಕಾರ್ಮಿಕರ ಹೋರಾಟ ಜಿಂದಾಬಾದ್, ವಿದ್ಯಾರ್ಥಿಗಳ ಹೋರಾಟ ಜಿಂದಾಬಾದ್, ರೈತರ ಹೋರಾಟ ಜಿಂದಾಬಾದ್.